ನಮಸ್ಕಾರ. ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ. ಅಖಿಲ ಹವ್ಯಕ ಮಹಾಸಭಾ ಈಗ 81 ವರ್ಷಗಳನ್ನು ಪೂರೈಸಿದೆ. ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಿರುವ ಹವ್ಯಕ ಸಮಾಜದ ಎಲ್ಲರೂ ಒಗ್ಗೂಡಿಸುವ ಹಾಗೂ ಇತರ ಸಮಾಜವನ್ನು ಒಳಗೊಂಡ ಬೃಹತ್ ಸಂಘಟನೆ ಉದ್ದೇಶದೊಂದಿಗೆ ಡಿಸೆಂಬರ್ 27ರಿಂದ 3 ದಿನಗಳ ಕಾಲ ಬೆಂಗಳೂರು ಅರಮನೆ ಮೈದಾನದಲ್ಲಿ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನ ಆಯೋಜಿಸಲಾಗುತ್ತಿದೆ ಎಂದು ಮಹಾಸಭಾ ಅಧ್ಯಕ್ಷ ಡಾಕ್ಟರ್ ಗಿರಿಧರ್ ಕಜೆ ಹೇಳಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದರು. ಕೆಲ ವರ್ಷಗಳ ಹಿಂದೆ ನಡೆದ ದ್ವಿತೀಯ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ 75,000ಕ್ಕೂ ಅಧಿಕ ಜನ ಭಾಗಿಯಾಗಿದ್ದರು. ಈ ವರ್ಷ ಆಯೋಜಿಸಿರುವ ತೃತೀಯ ಸಮ್ಮೇಳನದಲ್ಲಿ 1.5 ಲಕ್ಷಕ್ಕೂ ಅಧಿಕ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಸಮ್ಮೇಳನದ ಎಲ್ಲ ಸಿದ್ಧತೆಗಳನ್ನು ನಮ್ಮ ಕಾರ್ಯಕರ್ತರೇ ಮಾಡುತ್ತಿದ್ದು ಒಟ್ಟು 4 ಕೋಟಿ ರೂಪಾಯಿ ಖರ್ಚು ತಗಲುವ ನಿರೀಕ್ಷೆ ಇದೆ. ಸಮ್ಮೇಳನದ ಬಳಿಕ ಉಳಿತಾಯವಾಗುವ ಹಣದಿಂದ ರಾಜ್ಯದ ಎಲ್ಲಾದರೂ ಹವ್ಯಕ ಮಹಾಸಭಾದಿಂದ ಜಾಗ ಖರೀದಿ ಮಾಡಿ ಅಲ್ಲಿ ಶಿಕ್ಷಣ ಸಂಸ್ಥೆ ನಿರ್ಮಿಸುವ ಉದ್ದೇಶ ಹೊಂದಿದ್ದೇವೆ ಎಂದರು. ವರ್ಷಗಳನ್ನು ಪೂರೈಸಿ 82ನೇ ವರ್ಷ ನಡೀತಾ ಇದೆ. ಸ್ವಾತಂತ್ರ್ಯಕ್ಕಿಂತ 4 ವರ್ಷ ಮೊದಲೇ ಆರಂಭವಾದಂತಹ ಸಂಸ್ಥೆ. ವಿಶೇಷತೆಗಳಿವೆ. ಒಂದು ಕಾರ್ಯಕ್ರಮಗಳಲ್ಲಿ ಅನೇಕ ವೈವಿಧ್ಯತೆ ಇದೆ. ಅದರ ಜೊತೆಯಲ್ಲಿ ಇದೊಂದು ಸಮುದಾಯ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರೂ ಕೂಡ ಕೇವಲ ಒಂದು ಜಾತಿಯ ಸಮ್ಮೇಳನ ಆಗಿರದೆ ಇದು ನಾಡಿನ ಸಮಸ್ತರನ್ನು ಒಳಗೊಂಡು ಎಲ್ಲರನ್ನ ಸೇರಿಸಿಕೊಂಡು ಮಾಡ್ತಾ ಇರುವಂತಹ ಸಮಾವೇಶ ಅಂತ ಹೇಳುವಂಥದ್ದು ತುಂಬಾ ವಿಶೇಷವಾದ್ದು. 2ನೇ ವಿಶ್ವ ಹವ್ಯಕ ಎಲ್ಲರೂ ಬರಬೇಕು. ಇದಕ್ಕೆ ಹವ್ಯಕರ ಅಲ್ಲದವರು ಕೂಡ ಎಲ್ಲರೂ ಬರಬೇಕು ಅಂತ ಹೇಳೋದು ನಮ್ಮ ಆಶೆ. ಇದರಲ್ಲಿ ಹವ್ಯಕರ ವಿಶೇಷತೆಗಳು ಅನೇಕ, ಅಂದರೆ ಭಾಷೆ ಇರಲಿ ಅಥವಾ ಸಂಸ್ಕೃತಿಯಲ್ಲಿರಲಿ, ಪರಂಪರೆಯ ವಿಷಯದಲ್ಲಿ, ಆಮೇಲೆ ಹವ್ಯಕರ ಕಲೆಯ ವಿಷಯದಲ್ಲಿ, ಹೀಗೆ ಅನೇಕ ವಿಚಾರಗಳಲ್ಲಿ ಹವ್ಯಕರದೇ ಆದ ವಿಶೇಷತೆಗಳಿವೆ. ಅದನ್ನೆಲ್ಲ ಅರಮನೆ ಮೈದಾನದಲ್ಲಿ ಅನಾವರಣಗೊಳಿಸುತ್ತಿದ್ದೇವೆ. ಅದನ್ನು ಎಲ್ಲರೂ ಬಂದು ಕಣ್ತುಂಬಿಕೊಳ್ಳಬೇಕು. ಸಮಸ್ತ ನಾಡಿನ ಎಲ್ಲರೂ ಕೂಡ ಅದನ್ನು, ಆ ರುಚಿಯನ್ನು ನೋಡಬೇಕು, ಅದನ್ನು ಸವಿಬೇಕು. ಹಾಗಾಗಿ ಎಲ್ಲರೂ ಸೇರಿ ಈ ಹಬ್ಬ ಒಂದು ನಾಡಿನ ಹಬ್ಬದ ರೀತಿಯಲ್ಲಿ ಆಗಬೇಕು. ಹವ್ಯಕರ ಪ್ರೀತಿ ಪಾತ್ರರು, ಬಂಧು ಮಿತ್ರರು ಎಲ್ಲರೂ ಸೇರಿ ನಡಿಬೇಕು ಅಂತ ಹೇಳೋದು ಆಶೆ. ಈ ಸಮ್ಮೇಳನದಲ್ಲಿ 567 ಸಾಧಕರಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯೋಧರು 81 ಜನರಿಗೆ, ದೇಶ ಕಾಯ್ತಾ ಇರುವಂತಹ ಯೋಧರಿಗೆ 81 ಜನರಿಗೆ ದೇಶ ರತ್ನ ಪ್ರಶಸ್ತಿ. ಆಮೇಲೆ ಶಿಕ್ಷಕರು 81 ಜನ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಸೇವೆ ಮಾಡ್ತಾ ಇರುವಂಥ ಶಿಕ್ಷಕರಿಗೆ ಶಿಕ್ಷಕ ರತ್ನ ಪ್ರಶಸ್ತಿ. ತುಂಬ ಅಚೀವ್ ಮಾಡಿರುವಂಥ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ, ಯೂನಿವರ್ಸಿಟಿ ಲೆವೆಲ್ಗಳಲ್ಲಿ ಪ್ರಥಮ ದ್ವಿತೀಯ ರ್ಯಾಂಕ್ಗಳನ್ನು ಪಡೆದಿರುವವರಿಗೆ ವಿದ್ಯಾರತ್ನ ಪ್ರಶಸ್ತಿ. ಆಮೇಲೆ ಸಾಧಕರಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ 81 ಜನರಿಗೆ ಸಾಧಕ ರತ್ನ ಪ್ರಶಸ್ತಿ. ಆಮೇಲೆ ಬೇರೆ ಬೇರೆ ವೃತ್ತಿಗಳಲ್ಲಿ ಬೇರೆ ಬೇರೆ ಉದ್ಯಮ ಇರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ಗಳು ಇರ್ಬೋದು, ವೈದ್ಯರು ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಹವ್ಯಕ ಸಾಧಕರಿಗೆ ಹವ್ಯಕ ಸ್ಫೂರ್ತಿ ರತ್ನ ಪ್ರಶಸ್ತಿ. ಹೀಗೆ ಒಟ್ಟು 7 ವಿಭಾಗಗಳಲ್ಲಿ 567 ಜನ ಸಾಧಕರಿಗೆ ಪ್ರಶಸ್ತಿಯನ್ನು ಕೊಡಲಿಕ್ಕಿದೆ. ಇದರ ವಿಶೇಷ ಅಂತ ಹೇಳಿದ್ರೆ, ಇದರ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕವರೆಲ್ಲ ಹವ್ಯಕರಲ್ಲ, ನಾಡಿನ ಗಣ್ಯರು ಬಂದು ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಅದರ ಜೊತೆಯಲ್ಲಿ ಸನ್ಮಾನ ಮಾಡುವವರು ಕೂಡ ಹವ್ಯಕರು ಇರ್ತಾರೆ, ಹವ್ಯಕರಲ್ಲದವರು ಕೂಡ ಎಲ್ಲ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿರುವ. ವಿಶ್ವ ಹವ್ಯಕ ಸಮ್ಮೇಳನ ಕೇವಲ ಹವ್ಯಕರಿಗೆ ಮಾತ್ರವಲ್ಲ, ಹವ್ಯಕರ ಜೊತೆ ಇತರರೂ ಸೇರಿಕೊಂಡು ಈ ಸಮ್ಮೇಳನ ಯಶಸ್ವಿಗೊಳಿಸಬೇಕು ಎಂಬುದು ನಮ್ಮ ಆಶಯ. ನಾಡಿನ ಹಬ್ಬ ಆಗಬೇಕು. ಕಾರ್ಯಕ್ರಮದಲ್ಲಿ 557 ಸಾಧಕರನ್ನ ಸನ್ಮಾನಿಸಲಾಗುತ್ತಿದೆ. ಇದರ ಹೊರತಾಗಿ ಕೂಡ 81 ಯೋಧರು, 81 ವೈದಿಕರಿಗೆ ಸನ್ಮಾನಿಸಲಾಗುತ್ತಿದೆ. ದಿಕ್ಸೂಚಿ ಸನ್ಮಾನವನ್ನ ಹವ್ಯಕರಲ್ಲದವರೇ ನಿರ್ವಹಿಸುತ್ತಿದ್ದಾರೆ. ಎಲ್ಲ ಸಮಾಜದ ಅಧ್ಯಕ್ಷ, ಮುಖ್ಯಸ್ಥರಿಗೆ ಗೌರವ ಸಮರ್ಪಿಸಿ ಎಲ್ಲರೂ ಒಗ್ಗಟ್ಟಾಗಿರಬೇಕೆಂಬ ಸಂದೇಶ ನೀಡಲಿದ್ದೇವೆ ಎಂದರು. ಇಂದು ಪ್ರತಿಭಾ ಪಲಾಯನ ಜಾಸ್ತಿಯಾಗುತ್ತಿದೆ. ಹಳ್ಳಿಗಳಲ್ಲಿ ಕೂಡ ಯುವಜನತೆ ಉದ್ಯೋಗಾವಕಾಶ ಅರಸಿ ಮಹಾನಗರಕ್ಕೆ ತೆರಳುತ್ತಿರುವುದರಿಂದ ಹಳ್ಳಿಗಳಲ್ಲಿ ವೃದ್ಧರು ಮಾತ್ರ ಎಂಬಂತಾಗಿದೆ. ಹೀಗಾಗಿ ಹಳ್ಳಿಗಳಲ್ಲಿ ಉದ್ಯೋಗಾವಕಾಶ ಸಾಧ್ಯತೆ ಬಗ್ಗೆ ಮನೆಗಳಲ್ಲಿಯೇ ಕುಳಿತು ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಆದಾಯ ಕಂಡುಕೊಳ್ಳುವ ಬಗ್ಗೆ ಹವ್ಯಕ ಸಮ್ಮೇಳನದಲ್ಲಿ ಅನುಭವಿಗಳಿಂದ ಚರ್ಚೆ ನಡೆಯಲಿದೆ. ಹವ್ಯಕರ ಪ್ರಧಾನ ಕೃಷಿ ಕೇವಲ ಅಡಿಕೆ ಮಾತ್ರ ಎಂಬಂತಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆ ಬೆಳೆಗೆ ವಿವಿಧ ರೋಗ ಕಾಡುತ್ತಿದ್ದು ಉಪ ಆದಾಯ ನೀಡುವ ಬೆಳೆಗಳ ಬಗ್ಗೆ ಕೂಡ ಚಿಂತಿಸಬೇಕಿದೆ.
ಹೀಗಾಗಿ ಸಾಧಕ ಕೃಷಿ ತಜ್ಞರು ಮಾಹಿತಿ ನೀಡಲಿದ್ದಾರೆ. ಸಮ್ಮೇಳನದಲ್ಲಿ ಕನ್ನಡದ ಪ್ರಥಮ ನಾಟಕ ಇಂಗಪ್ಪ ಹೆಗಡೆ ವಿವಾಹ ನಾಟಕವನ್ನ ಪ್ರದರ್ಶನ ಮಾಡಲಾಗುತ್ತಿದೆ. ಹವ್ಯಕ ಆಹಾರ ಪ್ರದರ್ಶನ, ತಿಂಡಿ ತಿನಿಸು ಪ್ರದರ್ಶನ, ಅಡಿಕೆ ಕೃಷಿ ಕುರಿತು ವಸ್ತು ಪ್ರದರ್ಶನ, ಗಾಯತ್ರಿ ಮಂತ್ರದ ಮಹತ್ವ ತಿಳಿಸುವ ಗಾಯತ್ರಿ ದೀಪ, ಹಳೆ ವಸ್ತುಗಳ ಪಾರಂಪರಿಕ ವಸ್ತುಗಳ ಪ್ರದರ್ಶನ ನಡೆಯಲಿದೆ ಎಂದರು. ಉಪಾಧ್ಯಕ್ಷ ಶ್ರೀಧರ್ ಭಟ್, ಪ್ರಮುಖರಾದ ವೇಣು ವಿಘ್ನೇಶ್, ಪ್ರಶಾಂತ್ ಭಟ್, ಆರ್ಎಂ ಹೆಗ್ಡೆ, ಬಾಳೆಸರ್ ಇನ್ನಿತರರಿದ್ದರು. ತುಂಬ ಪ್ರತಿಭಾವಂತ ಹೆಸರುವಾಸಿಯಾಗಿರುವಂಥ ಕಲಾವಿದರೆಲ್ಲ ಸೇರಿ ಬೇರೆ ಬೇರೆ ಕಲೆಗಳನ್ನು ಪ್ರಸ್ತುತಿ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಕನ್ನಡ ಭಾಷೆಯ ಪ್ರಪ್ರಥಮ ನಾಟಕ ಅಂತ ಹೆಗ್ಗಳಿಕೆಯನ್ನು ಪಡ್ಕೊಂಡಿರುವಂಥದ್ದು ಹವ್ಯಕ ಭಾಷೆಯಲ್ಲಿರುವ ಇಂಗಪ್ಪ ಹೆಗಡೆ ವಿವಾಹ ಪ್ರಹಸನಾಥರು ನಾಟಕ. ಅದು 1887ರಲ್ಲಿ ಬರೆದಿರುವಂಥದ್ದು. ಸುಮಾರು 140 ವರ್ಷಗಳ ಹಿಂದೆ ಬರೆದಿರುವಂಥ ನಾಟಕ. ಆ ನಾಟಕವನ್ನು ಅದು ಕನ್ನಡ ಭಾಷೆಯ ಅಧಿಕೃತ ಪ್ರಪ್ರಥಮ ನಾಟಕ. ಮೊದಲು ಸಂಸ್ಕೃತದಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿ ಭಾಷಾಂತರಗೊಂಡು ಬಂದಿರುವ ನಾಟಕಗಳು ಇತ್ತು. ಕನ್ನಡದ್ದೇ ಆಗಿ ಮೊದಲದಾಗಿ ಬಂದದ್ದು ಈ ಹವ್ಯಕ ಭಾಷೆಯಲ್ಲಿರುವ ನಾಟಕ. ಅದರ ಪ್ರದರ್ಶನವನ್ನು ಕಿರಿತೆರೆ ಮತ್ತು ಹಿರಿತೆರೆಯ ಕಲಾವಿದರೆಲ್ಲ ಸೇರಿಕೊಂಡು ಈಗಾಗಲೇ ಚಲನಚಿತ್ರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿರುವ ಅನೇಕ ಕಲಾವಿದರು, ರಾಮಕೃಷ್ಣ ನೀರ್ನಳ್ಳಿ, ಮಂಜುನಾಥ ಹೆಗಡೆ, ಹೀಗೆ ಅನೇಕ ಕಲಾವಿದರು ಸೇರಿ ಆ ನಾಟಕವನ್ನು ಅರಮನೆ ಮೈದಾನದಲ್ಲಿ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಹವ್ಯಕರ ಆಹಾರ ತುಂಬ ವಿಶಿಷ್ಟವಾದ ಹವ್ಯಕರದ್ದೇ ಆದ ಅನೇಕ ಆಹಾರ ವಿಚಾರಗಳಿದೆ. ಅದು ತಂಬುಳಿ ಇರ್ಬೋದು, ಬೇರೆ ಬೇರೆ ಅಂತ ಅನೇಕ ಆಹಾರ ಪದಾರ್ಥಗಳು ಹವ್ಯಕರದ್ದೇ ಇದೆ. ಈ ಹವ್ಯಕರ ಆಹಾರದ ವಿಶೇಷತೆಗಳ ಅದರ ಫೋಟೋವನ್ನು, ಅದರಲ್ಲಿ 3 ದಿವಸ ನಮಗೆ ಅದನ್ನೇ ನೇರವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಫೋಟೋವನ್ನು ಡಿಸ್ಪ್ಲೇ ಮಾಡಿ ಅದರ ಮಾಹಿತಿ, ಅದನ್ನು ಹೇಗೆ ತಯಾರು ಮಾಡುವಂಥದ್ದು, ಅದು ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಗಳಲ್ಲಿ ಇಡೀ ಸಮಸ್ತ ಜನತೆಯನ್ನು ಒಳಗೂಡಿಕೊಂಡು ಈ ಸಮ್ಮೇಳನವನ್ನು ನಡೆಸ್ತಾ ಇದೆ. ಇನ್ನು ನಾಡಿನ ಬೇರೆ ಬೇರೆ ಸಮುದಾಯಗಳು, ಅದು ಒಕ್ಕಲಿಗರ ಸಂಘ ಇರ್ಬೋದು ಅಥವಾ ವೀರಶೈವ ಸಮಾಜ ಇರ್ಬೋದು, ಬೇರೆ ಬೇರೆ ಕುರುಬರ ಸಂಘ, ಹೀಗೆ ಬೇರೆ ಬೇರೆ ಸಂಘಗಳು, ಬ್ರಾಹ್ಮಣರು ಅನೇಕ ಒಳಗೊಂಡಗಳಲ್ಲಿ ಇದೆ. ಎಲ್ಲ ಸಮಾಜಗಳ ಅಧ್ಯಕ್ಷರುಗಳಿಗೆ ಸೌಹಾರ್ದ ಗೌರವ ಸನ್ಮಾನವನ್ನು ಮಾಡಿ ಹವ್ಯಕ ಮಹಾಸಭೆ ಒಂದು ಹೊಸ ಮುನ್ನುಡಿಯನ್ನು ಬರೀತಾ ಇದೆ. ಎಲ್ಲರೂ ಜೊತೆಯಲ್ಲಿರಬೇಕು ಅಂತ ಹೇಳುವ ಆ ಒಂದು ಸಂದೇಶವನ್ನು ಸಮಸ್ತ ನಾಡಿಗೆ ಕೊಡಲಿಕ್ಕೆ ಬೇಕಾಗಿ ಕೇವಲ ಎಲ್ಲ ಜನರು ಬರಬೇಕು ಅಂತ ಮಾತ್ರ ಅಲ್ಲ ಆಹ್ವಾನಿಸುವುದು, ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಗೌರವ ಸಮರ್ಪಿಸಿ ಆ ಮೂಲಕ ಎಲ್ಲ ಜನರು ಒಟ್ಟಾಗಿರಬೇಕು ಅಂತ ಹೇಳುವ ಸಂದೇಶವನ್ನು ಈ ಸಮ್ಮೇಳನದ ಮೂಲಕ ಹವ್ಯಕ ಮಹಾಸಭೆ ಕೊಡಲಿಕ್ಕೆ ಮುಂದಡಿ ಇಡ್ತಾ ಇದೆ. ಇನ್ನು ಹವ್ಯಕರ ಕಲೆ ಯಕ್ಷಗಾನ ಸಾಮಾನ್ಯವಾಗಿ ನಾವೆಲ್ಲ ಒಂದು ಮೇಳದ ಯಕ್ಷಗಾನ ನೋಡ್ತೇವೆ. ಇಲ್ಲಿ ಈ ಭಾಗದಲ್ಲೆಲ್ಲ ಯಕ್ಷಗಾನ ಹೆಚ್ಚು ಪ್ರಚಲಿತ, ಮಲೆನಾಡು ಭಾಗದಲ್ಲಿ, ಆಮೇಲೆ ದಕ್ಷಿಣ ಕನ್ನಡ ಇರ್ಬೋದು, ಉತ್ತರ ಕನ್ನಡ, ಈ ಭಾಗದಲ್ಲೆಲ್ಲ ಯಕ್ಷಗಾನ ಹೆಚ್ಚು ಪ್ರಚಲಿತ, ಇಲ್ಲೇ ಆರಂಭಗೊಂಡಿರುವಂಥ ಕಲೆ ಅದು. ಅದರ ಎಲ್ಲ ಮೇಳಗಳಲ್ಲಿರುವ ಶ್ರೇಷ್ಠ ಹವ್ಯಕ ಕಲಾವಿದರೆಲ್ಲ ಸೇರಿಕೊಂಡು ಯಕ್ಷಗಾನವನ್ನು ಪ್ರಸ್ತುತಿ ಮಾಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಕಲೆಗಳು, ಸುಗಮ ಸಂಗೀತ